ನಿಮ್ಮ ದೇಹದಲ್ಲಿರುವ 78 ಅಂಗಗಳಲ್ಲಿ ಬದುಕಲು ಕೇವಲ 5 ಅಂಗಗಳು ಬೇಕಾಗುತ್ತವೆ. ಇವುಗಳಲ್ಲಿ ಮೆದುಳು, ಹೃದಯ, ಯಕೃತ್ತು, ಕನಿಷ್ಠ 1 ಮೂತ್ರಪಿಂಡ ಮತ್ತು ಕನಿಷ್ಠ 1 ಶ್ವಾಸಕೋಶ ಸೇರಿವೆ. ಈ ಪ್ರಮುಖ ಅಂಗಗಳಲ್ಲಿ ಯಾವುದಾದರೂ ಕಾರ್ಯವನ್ನು ಕಳೆದುಕೊಳ್ಳುವುದು ಮಾರಕವಾಗಬಹುದು. ಮಾನವ ದೇಹವು ಅನೇಕ ಇತರ ಅಂಗಗಳಿಲ್ಲದೆ ಬದುಕಬಲ್ಲದು ಮತ್ತು ಕಾರ್ಯನಿರ್ವಹಿಸದ ಅಂಗವನ್ನು ವೈದ್ಯಕೀಯ ಸಾಧನದಿಂದ ಬದಲಾಯಿಸಬಹುದು. ಮೂತ್ರಪಿಂಡ, ಗುಲ್ಮ, ಅನುಬಂಧ, ಪಿತ್ತಕೋಶ, ಟಾನ್ಸಿಲ್ಗಳು ಮತ್ತು ಕೆಲವು ದುಗ್ಧರಸ ಗ್ರಂಥಿಗಳಂತಹ ಕೆಲವು ಅಂಗಗಳಿಲ್ಲದೆ ತಕ್ಕಮಟ್ಟಿಗೆ ಸಾಮಾನ್ಯವಾಗಿ ಬದುಕಲು ಸಾಧ್ಯವಿದೆ. ಪ್ರತಿ ಕಾಲಿನಿಂದ ನಿಮ್ಮ 6 ಪಕ್ಕೆಲುಬುಗಳು ಮತ್ತು ಫೈಬುಲಾ ಮೂಳೆಗಳಿಲ್ಲದೆಯೂ ನೀವು ಬದುಕಬಹುದು. ಗರ್ಭಾಶಯ, ಅಂಡಾಶಯಗಳು, ಸ್ತನಗಳು, ವೃಷಣಗಳು ಅಥವಾ ಪ್ರಾಸ್ಟೇಟ್ ಇಲ್ಲದೆ ಬದುಕುಳಿಯುವುದು ಸಹ ಸಾಧ್ಯವಿದೆ. ಆದರೂ ದುರ್ಬಲವಾದ ಮೂಳೆಗಳಂತಹ ದೀರ್ಘಕಾಲದ ತೊಡಕುಗಳನ್ನು ತಡೆಗಟ್ಟಲು ಹಾರ್ಮೋನ್ ಚಿಕಿತ್ಸೆಯು ಅಗತ್ಯವಾಗಬಹುದು. ನೀವೇ ಕೃತಕ ಬದಲಿ ಮತ್ತು ಔಷಧಿಗಳನ್ನು ಅನುಮತಿಸಿದರೆ ನಾವು ಮುಂದೆ ಹೋಗಿ ನಿಮ್ಮ ಹೊಟ್ಟೆ, ಕೊಲೋನ್, ಮೇದೋಜೀರಕ ಗ್ರಂಥಿ, ಲಾಲಾರಸ ಗ್ರಂಥಿಗಳು, ಥೈರಾಯ್ಡ್, ಮೂತ್ರಕೋಶ ಮತ್ತು ನಿಮ್ಮ ಇತರ ಮೂತ್ರಪಿಂಡಗಳನ್ನು ತೆಗೆದುಹಾಕಬಹುದು. ಇನ್ನು ನಿಮಗೆ ಸಾಕಾಗುವುದಿಲ್ಲ. ಸೈದ್ಧಾಂತಿಕವಾಗಿ ಶಸ್ತ್ರಚಿಕಿತ್ಸಕರು ನಿಮ್ಮ ಎಲ್ಲಾ ಅಂಗಗಳನ್ನು ಕತ್ತರಿಸಬಹುದು ಮತ್ತು ನಿಮ್ಮ ಕಣ್ಣುಗಳು, ಮೂಗು, ಕಿವಿಗಳು, ಧ್ವನಿಪೆಟ್ಟಿಗೆಯನ್ನು, ನಾಲಿಗೆ, ಕೆಳಬೆನ್ನು ಮೂಳೆ ಮತ್ತು ಗುದನಾಳವನ್ನು ತೆಗೆದುಹಾಕಬಹುದು. ಇದನ್ನು ತೀವ್ರ ನಿಗಾ ಘಟಕದಲ್ಲಿ ಯಂತ್ರಗಳು ಬೆಂಬಲಿಸುತ್ತವೆ. ಅವರು ನಿಮ್ಮ ತಲೆಬುರುಡೆ, ಹೃದಯ ಮತ್ತು ನಿಮ್ಮ ಉಳಿದ ಶ್ವಾಸಕೋಶವನ್ನು ಕನಿಷ್ಠ ಸ್ವಲ್ಪ ಸಮಯದವರೆಗೆ ತೆಗೆದುಕೊಂಡು ಹೋಗಬಹುದು. ಆದರೂ ನೆನಪಿಡಿ, ಈ ಅಂಗಗಳಿಲ್ಲದೆ ಬದುಕುವುದು ತುಂಬಾ ದುಬಾರಿಯಾಗಬಹುದು. ನಿಮ್ಮ ವೈದ್ಯಕೀಯ ವಿಮೆಯು ಅದನ್ನು ಒಳಗೊಳ್ಳುವುದಿಲ್ಲ. ಸಿದ್ಧಾಂತದಲ್ಲಿ ಹಲವಾರು ಅಂಗಗಳು ಮತ್ತು ಅಂಗಾಂಶಗಳಿಂದ ಬರುವ ನಿಮ್ಮ ಒಟ್ಟು ದೇಹದ ದ್ರವ್ಯರಾಶಿಯ 45% ನಷ್ಟು ನೀವು ಇನ್ನೂ ಬದುಕಬಹುದು. ಆದರೆ ಈ ಎಲ್ಲಾ ಅಂಗಗಳನ್ನು ನಾಶಪಡಿಸಿದ ಯಾವುದೇ ಆಘಾತವು ನಿಮ್ಮನ್ನು ಆಘಾತ ಮತ್ತು ರಕ್ತದ ನಷ್ಟದಿಂದ ಬಹುತೇಕ ಖಚಿತವಾಗಿ ಕೊಡುತ್ತದೆ ಮತ್ತು ಹಲವಾರು ತಿಂಗಳುಗಳಲ್ಲಿ ಅವುಗಳನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವುದು ನಿಮ್ಮ ರೋಗನಿರೋಧಕ ರಾಜಿ ಸ್ಥಿತಿಯಲ್ಲಿ ಗಂಭೀರವಾದ ಸೋಂಕುಗಳ ಕಾರಣದಿಂದಾಗಿ ಮಾರಕವಾಗಬಹುದು.